ಹೇಳು ಪುಣ್ಯ, ಈ ಮದ್ವೆ ನಿನಗೆ ಇಷ್ಟ ಇಲ್ಲ ಅಂತ ಹೇಳು. ಹೇಳು ಪುಣ್ಯ, ನಿನ್ನೆ ಕೇಳ್ತಿರೋದು ಪುಣ್ಯ. ಹೇಳು ಹೇಳು ಪುಣ್ಯ, ನಿನ್ನೆ ಕೇಳ್ತಿರೋದು ಹೇಳು. ನನ್ನ ಇಷ್ಟದ ಪ್ರಕಾರನೇ ಅವನ ಜೊತೆ ಮದ್ವೆ ನಡೀತಿದೆ. ನನಗೆ ಈ ಮದ್ವೆ ಇಷ್ಟ ಇದೆ. ನನ್ನ ಇಷ್ಟದ ಪ್ರಕಾರನೇ ಈ ಮದ್ವೆ ನಡೀತಾ ಇದೆ. ಪುಣ್ಯ, ಏನ್ ಮಾತಾಡ್ತಿದ್ಯಾ? ಈ ದಿಗಂಬರನ್ ಜೊತೆ ನಿನ್ ಮದ್ವೆ ಅಂದ್ರೆ ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನೀನು ಪದೇ ಪದೇ ಕೇಳಿದ್ರು ನನ್ನ ಉತ್ತರ ಅದೇ. ಪುಣ್ಯ, ನೀನ್ ಒಂದೇ ಒಂದ್ಸಲ ಈ ಮಾತನ್ನ ನನ್ನ ಕಣ್ಣು ನೋಡಿ ಹೇಳು. ನನ್ನಿಷ್ಟದ ಪ್ರಕಾರನೇ ದಿಗಂಬರನ ಮದ್ವೆ ಮಾಡ್ಕೋತಾ ಇದ್ದೀನಿ. ನಿನ್ನ ಈ ಒಂದು ಮಾತಿಂದ ಈ ಅನಿರುದ್ಧ್ ಸತ್ ಹೋದ ಪುಣ್ಯ. ಇದನ್ನ ಹೇಳೋಕ್ಕೋಸ್ಕರ ನನ್ನ ಅಷ್ಟೊಂದ್ಸಲ ಕಾಪಾಡ್ದ್ಯಾ? ಇದ್ರ ಬದಲು ಅವತ್ತೇ ಸಾಯಕ್ ಬಿಡ್ಬೇಕಿತ್ತಲ್ವಾ? ಅನಿರುದ್ಧ್, ನೀನಂದ್ರೆ ನನಗ್ ಪ್ರಾಣ. ಹಾಗೆ ಅಂತ ನಿನ್ನ ಮದ್ವೆ ಆಗಕ್ಕಾಗಲ್ಲ. ನಿನಗೆ ಕೈ ಮುಗಿತೀನಿ. ನೀನು ನಿಜವಾಗ್ಲೂ ನನ್ನ ಸಂತೋಷ ಬಯಸೋನೆ ಆಗಿದ್ರೆ ಇನ್ ಒಂದೇ ಒಂದು ಮಾತನ್ನು ಆಡದೆ ಇಲ್ಲಿಂದ ಹೋಗು. ಇನ್ ಒಂದೇ ಒಂದು ಮಾತಾಡಿದ್ರು ನನ್ ಮೇಲೆ ಆಣೆ. ಯಾಕೆ ಮಾತಾಡ್ಬಾರ್ದು? ಹೇಳು ಪುಣ್ಯ, ಹೇಳು. ನಿನ್ನ ಪ್ರೀತಿಸ್ತೆ, ನಿನ್ನ ಪೂಜಿಸ್ತೆ, ನಿನಗೋಸ್ಕರ ಬದುಕ್ತಿದ್ನಲ್ಲೇ. ನೀನೇ ಇಲ್ಲ ಅಂದ್ಮೇಲೆ ಈ ಬದುಕು ಯಾಕೆ? ಈ ಜೀವ ಯಾಕೆ? ಅನಿರುದ್ಧ್, ನಿನ್ ಬದುಕಿರ್ಬೇಕು. ಹೋಗು. ನಾನು ಮಾಡೋ ಪ್ರತಿ ಕೆಲ್ಸನೂ ನಿನಗೋಸ್ಕರನೇ, ನಿನ್ ಸಂತೋಷಕ್ಕೋಸ್ಕರನೇ. ಹೋಗು ಅನಿರುದ್ಧ್, ಇಲ್ಲಿಂದ ಹೊರಟು ಹೋಗು. ಹೇಯ್, ನೀನೇ ಇಲ್ಲ ಅಂದ್ಮೇಲೆ ಇದೆಲ್ಲ ಯಾಕೆ? ನಿಂಗೇನು ಹುಚ್ಚ? ಹೇಳು, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಇವನಿಗೆ ಭಯ ಪಡ್ಕೊಂಡ? ಹೇಳು ಪುಣ್ಯ. ನಾನ್ ಸತ್ತೋದ್ಮೇಲೆನೆ ಈ ಹಸೆ ಮಣೆ ಮೇಲೆ ಕೂತ್ಕೋ ನೀನು, ಅಥವಾ ನಿಜ ಏನು ಅಂತ ಹೇಳಿ ಕೂತ್ಕೋ. ನಿನಗೆ ಕೇಳ್ತಿರೋದು ಪುಣ್ಯ. ಹೇಳು. ಮಾತು ಕೊಟ್ಟಿದ್ದೀನಿ. ನನ್ನ ಅನಿರುದ್ಧ್ ನನ್ನ ಪ್ರಾಣ. ಇಲ್ಲೋಡು, ನನ್ನ ಎದೆ ಬಡಿತ. ನೀನು ನಿನ್ ಪ್ರಾಣನ ಕಾಪಾಡ್ಕೊಳ್ಬೇಕು ಅಂತ ಮಾತು ಕೊಟ್ಟಿದ್ದೀನಿ. ನಾನು ನಮ್ಮಮ್ಮನ ಮೇಲೆ ಆಣೆ ಮಾಡಿದ್ದೀನಿ. ಸಾಕ್ಷಾತ್ ಅಗ್ನಿ ದೇವನ ಮೇಲೆ ಆಣೆ ಮಾಡಿ ಹೇಳಿದ್ದೀನಿ. ಸಾಕಾ? ನನಗೋಸ್ಕರ ನಿನ್ ಬದುಕನ್ನೇ ನಾಶ ಮಾಡ್ತಾ ಇದ್ಯಾ? ಬೇಡ, ನನಗೀ ಜೀವನನೇ ಬೇಡ ಪುಣ್ಯ. ಅನಿರುದ್ಧ್, ನೀನಂದ್ರೆ ನನಗ್ ಪ್ರಾಣ. ಹಾಗೆ ಅಂತ ನಿನ್ನ ನಾನು ಮದ್ವೆ ಮಾಡ್ಕೊಳಕ್ಕಾಗಲ್ಲ. ನಿನ್ನ ಕೈ ಮುಗಿತೀನಿ. ನೀನು ನಿಜವಾಗ್ಲೂ ನನ್ನ ಸಂತೋಷ ಬಯಸೋನೆ ಆಗಿದ್ರೆ ಇನ್ ಒಂದೇ ಒಂದು ಮಾತು ಕೂಡ ಮಾತಾಡ್ದೆ ನನಗಡ್ಡ ಬರಬೇಡ. ನೀನಿನ್ ಏನೇ ಮಾತಾಡಿದ್ರು ನನ್ನ ಮೇಲೆ ಆಣೆ. ಸರಿ ಪುಣ್ಯ, ಸರಿ. ನಿನ್ ಮದ್ವೆನ ನಾನು ಇಲ್ಲೇ ಇದ್ದು ಕಣ್ಣಾರೆ ನೋಡ್ತೀನಿ. ನನ್ನನ್ನು ನೋಡಿ ನೀನ್ ತಾಳಿ ಕಟ್ಟಿಸ್ಕೊಳ್ಳೋದಾದ್ರೆ ನಾನು ಅದನ್ನ ನೋಡ್ಕೊಂಡಿರೋದಕ್ಕಾಗಲ್ವಾ? ಇರ್ತೀನಿ.
ಪುಣ್ಯ 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 ಅನಿರುದ್ಧ್, 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 ಏನಾಯ್ತು? ಅಷ್ಟಕ್ಕೂ ನಂಗೇನು ಅರ್ಥ ಆಗ್ತಿಲ್ಲ. ಏನಾಯ್ತು? ಪುಣ್ಯ ಪುಣ್ಯ, ಮನ್ಸನ್ನ ಕೊಂದು ಹಸೆಮಣೆ ಮೇಲೆ ಕೂತಿರೋ ನೀನೇ ಮಹಾಕಾಳಿ ರೂಪದಲ್ಲಿ ದಿಗಂಬರನ್ ಎದುರು ನಿಂತೆ. ಅಮ್ನೋ ರೂಪನ ನಿನ್ನಲ್ಲಿ ನೋಡಿರೋ ಆ ದಿಗಂಬರ ಪ್ರಾಣ ಭಯದಿಂದ ಓಡ್ ಹೋದ. ಅಮ್ಮ, ಚೌಡಮ್ಮ ತಾಯಿ. ಪುಣ್ಯ, ಆ ತಾಯಿನೇ ನಮ್ಮಿಬ್ರನ್ನ ಮತ್ತೆ ಸೇರಿಸಿದ್ದಾರೆ. ಅನಿರುದ್ಧ್, ಅನಿರುದ್ಧ್, ನಾಗಮಣಿ ಇಲ್ಲೇ ಇದೆ, ನಡಿ ಹೋಗೋಣ. ಸರಿ ಬಾ ಪುಣ್ಯ. ಅನಿರುದ್ಧ್, ನಾಗಮಣಿ, ನಾಗಮಣಿ ಇಲ್ಲೇ ಇತ್ತು. ಎಲ್ಲಿ? ಇಲ್ಲಿಲ್ಲ ಅಂದ್ರೆ ಅನಿರುದ್ಧ್ ಆ ದಿಗಂಬರನೇ ತಗೊಂಡು ಹೋಗಿರ್ಬೇಕು. ಪುಣ್ಯ, ನಡಿ ಮನೆಗೆ ಹೋಗೋಣ. ಇಷ್ಟೊತ್ತಾದ್ರೂ ಇವ್ರಿನ್ನೂ ಬಂದಿಲ್ವಲ್ಲ ರೀ? ನನಗೆ ಯಾಕೋ ಭಯ ಆಗ್ತಾ ಇದೆ. ಅರವಿಂದ, ಪರಿಶುದ್ಧವಾದ ಪ್ರೀತಿ ಯಾವತ್ತಿಗೂ ಸೋಲಲ್ಲ. ಅದ್ರ ಜೊತೆಗೆ ಅನಿರುದ್ಧ್ಗೆ ನಮ್ ಗರುಡದೇವನ ಆಶೀರ್ವಾದ ಇದೆ, ಪುಣ್ಯಾಳಿಗೆ ಆ ನಾಗಮ್ಮ ಆಶೀರ್ವಾದ ಇದೆ. ನೀನೇನ್ ತಲೆ ಕೆಡ್ಸ್ಕೋಬೇಡ, ಅವ್ರು ಬರ್ತಾರೆ. ಏನು ಅಂದ್ರೆ ಅನಿರುದ್ಧ್ ಪುಣ್ಯ ಬರ್ತಾ ಇದಾರೆ ರೀ. ಅನಿರುದ್ಧ್, ಅಪ್ಪ. ಅಮ್ಮ, ಪುಣ್ಯ, ಪುಣ್ಯ, ನೀವಿಬ್ರು ಪರಿಶುದ್ಧವಾದ ಪ್ರೀತಿಗೆ ಪ್ರತಿರೂಪ. ದಿಗಂಬರ ಮಾತ್ರ ಅಲ್ಲ, ಎಲ್ಲ ರಾಕ್ಷಸರು ಒಟ್ಟಿಗೆ ಬಂದರೂ ಕೂಡ ನಿಮ್ ಪ್ರೀತಿನ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ದೂರ ಮಾಡಕ್ಕಾಗಲ್ಲ. ನಿಮ್ಮನ್ನ ನೋಡ್ತಿದ್ರೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಮಂತ್ರ ತಂತ್ರದಿಂದ ಒಂದು ಹೆಣ್ಣನ್ನ ವಶಪಡಿಸ್ಕೋಬೇಕು ಅಂತಿರೋ ದಿಗಂಬರ ಹೆಣ್ಣಲ್ಲಿ ಆದಿಪರಾಶಕ್ತಿನ ನೋಡಿ ಓಡ್ ಹೋಗಿದ್ದಾನೆ. ನಿಮ್ಮಿಬ್ರು ಪ್ರೀತಿಗೆ ಅಮ್ಮನವರ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಅನಿರುದ್ಧ್, ನಾಳೆ ಸೂರ್ಯ ನಿಮ್ ಸಂತೋಷಕ್ಕೋಸ್ಕರನೇ ಉದಯಿಸ್ತಾನೆ. ಪ್ರೇಮಾನುರಾಗ ಸಂತೋಷ ಹೆಚ್ಚಾಗ್ಬೇಕು ಅಂದ್ರೆ ಆ ಮನೆಯಲ್ಲಿ ಕೃಷ್ಣನ ಪೂಜೆ ಆಗ್ಬೇಕು. ನಾಳೆನೇ ಇಲ್ಲಿ ಶ್ರೀಕೃಷ್ಣನ ಪೂಜೆ ಮಾಡಿ ನಾವು ಹೊರಡೋಣ. ಸರಿನಾ ಪುಣ್ಯ? ಸರಿ ಯಜಮಾನ್ರೆ. ಏ
ಪುಣ್ಯ, ನಂಗೆ ತುಂಬಾ ಖುಷಿ ಆಗ್ತಿದೆ. ಐ ಲವ್ ಯು ಪುಣ್ಯ. ಹತ್ತು ತಲೆಯ ಲಂಕೇಶ್ವರ ಆದ್ಮೇಲೆ ಆ ರೀತಿ ತಪಸ್ಸನ್ನ ಮಾಡಿರೋಂತ ಈ ದಿಗಂಬರನಿಗೆ ಅವಮಾನನ, ಪಂಚಭೂತಗಳು ಚೆಲ್ಸೋದನ್ನ ಕಿರುಬೆರಡಲ್ಲಿ ನಿಲ್ಸೋಂತ ಈ ದಿಗಂಬರ ಪ್ರಾಣ ಭಯದಿಂದ ಓಡೋಗ ಹಾಗೆ ಮಾಡಿ, ಜೊತೆಗೆ ಒಬ್ಬ ಸಾಧಾರಣ ಮನುಷ್ಯ ಓಡೋಗೋ ರೀತಿ ಘೋರ ಅವಮಾನ ಮಾಡಿದ್ಯಾ. ನನಗೆ ಮಾತು ಕೊಟ್ಟು ನಂಬಿಸಿ ಮೋಸ ಮಾಡಿರೋ ಆ ಪುಣ್ಯನ್ನ ಎಲ್ರ ಮುಂದೆ ನನಗೆ ಕೈ ಮಾಡಿದ್ದ ಆ ಅನಿರುದ್ಧ, ಅವನಿಗೆ ಸಹಾಯ ಮಾಡಿರೋ ಆ ಗರುಡ ದೇವನ್ನ, ಪುಣ್ಯನ ರೂಪದಲ್ಲಿ ಬಂದಿದ್ದ ಆ ಶಕ್ತಿಯನ್ನ ಸುಮ್ಮನೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಏ ಜೋಡಿ ನಾಗಗಳೇ, ನಾನು ದಿಗಂಬರ. ಸೃಷ್ಟಿಯಲ್ಲಿ ಪರಮ ಪವಿತ್ರವಾದ ಈ ನಾಗಮಣಿಯನ್ನ, ನಿಮ್ಮ ನಾಗನ ಆಭರಣವಾದ ಈ ನಾಗಮಣಿಯನ್ನ ಇವತ್ತಿನಿಂದ ನೀವೇ ಕಾಪಾಡಬೇಕು. ನಾನ್ ತಪಸ್ಸನ್ನ ಮಾಡಿ ಆ ಪರಮೇಶ್ವರನ ಕೃಪೆಗೆ ಒಳಗಾಗಿ ಈ ಸೃಷ್ಟಿಯಲ್ಲಿ ಯಾವುದೇ ಶಕ್ತಿಯನ್ನ ಹೆದರಿಸುವಂತ ಶಕ್ತಿಯನ್ನ ಪಡೆದು ಮತ್ತೆ ಬರೋವರೆಗೂ ಈ ನಾಗಮಣಿಗೆ ನೀವಿಬ್ರು ಕಾವಲಾಗಿರ್ಬೇಕು. ಈ ದಿಗಂಬರ ಬರೋವರೆಗೂ ಕಾಯ್ತಾ ಇರಿ. ಅಲ್ಲಿವರೆಗೂ ಈ ನಾಗಮಣಿ ಹುಷಾರು. ಅನಿರುದ್ಧ್, 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 ಗೋಪಿಕೆಯನ್ನ ನೋಡಿ ಕೃಷ್ಣ ಎಷ್ಟು ಸಲ ಪ್ರೀತಿಯಲ್ಲಿ ಬಿದ್ನೋ ಗೊತ್ತಿಲ್ಲ, ಆದ್ರೆ ಈ ಕೃಷ್ಣ ಮಾತ್ರ ಈ ಗೋಪಿಕೆನ ನೋಡಿ ಪ್ರತಿ ಸಲ ಪ್ರೀತಿಯಲ್ಲಿ ಬೀಳ್ತಾನೆ ಇದ್ದಾನೆ. ತುಂಬಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪುಣ್ಯ. ಖುಷಿ ಆಗ್ತಿದೆ ಅನಿರುದ್ಧ್. ದಿಗಂಬರನ್ ಜೊತೆ ಮದ್ವೆ ನಿಂತ ಮೇಲೆ ಮತ್ತೆ ಮತ್ತೆ ನಾನು ನಿನ್ಗೋಸ್ಕರನೇ ಹುಟ್ಟಿದ್ದೀನಿ ಅಂತ ಅನಿಸ್ತಿದೆ. ಇಲ್ಲೋಡು, ಸಂತೋಷಕ್ಕೆ ನಿನ್ ಪುಣ್ಯ ಕಾವೇರಿ ನದಿ ತರ ಹರಿತಾ ಇದ್ದಾಳೆ. ಹೇ ಪರ್ಣಿಕಾ, ಇದ್ ನೀನೇನಾ? ನಂಗೆ ನಂಬಕ್ಕೆ ಆಗ್ತಿಲ್ಲ. ಫಸ್ಟ್ ಟೈಮ್ ಹುಡುಗಿ ತರ ಕಾಣಿಸ್ತಿದ್ಯಾ. ಅನಿರುದ್ಧ್, ಇಷ್ಟೊತ್ತು ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತಿದ್ದೆ, ಪ್ರೇಮ ಗೀಮ ಅಂತಿದ್ದೆ. ಹಲೋ ಮೇಡಮ್, ಅದು ನನ್ನನ್ನ ಗೋಪಿಕೆ ಆಗಿ ನೋಡೋ ಮುಂಚೆ. ಅಂದ್ರೆ ನನಗಿಂತ ಅವಳೆ ಚೆನ್ನಾಗಿದ್ದಾಳ? ಕೇಳು, ನಾನ್ ಚೆನ್ನಾಗಿದ್ದೀನಿ, ಅವಳು ಚೆನ್ನಾಗಿದ್ದಾಳ? ಭಾವ ಹೇಳು, ಯಾರು ಚೆನ್ನಾಗಿ ಕಾಣ್ತಿದ್ದಾರೆ? ನಾನಾ ಅವಳ? ಹೇಳು ಅನಿರುದ್ಧ್, ನಾನಾ ಅವಳ? ಭಾವ ಹೇಳು, ಭಾವ ಹೇಳು ಅನಿರುದ್ಧ್.
ಹೇಳ್ತೀನಿ ಭಾವ ಹೇಳು ಹೇಳು ನಾನ್ ಅನಿರುದ್ಧ್ ಹೇಳೋದ್ ಹೇಳು ಭಾವ ಅನಿರುದ್ಧ್ ಹೇಳು ಇಲ್ಲಿ ಉತ್ತರ ಕೊಡು ಭಾವ ಅನಿರೋಧ್ ಬಲಿ ಒಳ್ಳೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ಯಾ ಕಣೋ. ಇಬ್ರು ಗೋಪಿಕೆಯರ ಮಧ್ಯೆ ಸಿಕ್ಕಾಕೊಳ್ಳೋದಂದ್ರೆ ಇದೇ ಅನಿರುದ್ಧ್. ಅಪ್ಪ ನೀವೇ ಇವರಿಬ್ರಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹೇಳೋವರೆಗೂ ಇದು ಮುಗಿಯೋ ಥರ ಇಲ್ಲ. ಹೇಯ್, ಎರಡು ಶತ್ರು ದೇಶಗಳ ಮಧ್ಯೆ ಏನಾದ್ರೂ ತೊಂದರೆ ಆದ್ರೆ ಮಾತಾಡ್ಬಿಟ್ಟು ಬಗೆಹರಿಸಬಹುದು, ಆದ್ರೆ ಹೆಣ್ಮಕ್ಳು ಸೌಂದರ್ಯದ ಬಗ್ಗೆ ಮಾತಾಡೋದು ತುಂಬಾ ಕಷ್ಟ ಕಣೋ. ಈ ವಿಷಯದಲ್ಲಿ ನನ್ನ ಸೇರಿಸಬೇಡ. ಇದ್ರಲ್ಲಿ ಯೋಚನೆ ಮಾಡೋದೇನಿದೆ ಅಣ್ಣ? ಅಂದದಲ್ಲಿ ನನ್ನ ಮಗಳಿಗೆ ಪೈಪೋಟಿನ ಆತರ ಯೋಚನೆ ಮಾಡೋದೇ ತಪ್ಪಣ್ಣ. ಭದ್ರ, ಪರ್ಣಿಕ ನಮ್ಮ ಮನೆ ಮಗಳಾಗಿರೋದಕ್ಕೆ ನಮಗ್ ಅಂದವಾಗೆ ಕಾಣಿಸ್ತಾಳೆ. ಇಲ್ಲಿ ಇಷ್ಟ ಆಗ್ಬೇಕಾಗಿರೋದು ನಮ್ಗಲ್ಲ, ಅನಿರುದ್ಧ್ಗೆ. ಅವನಿಗ್ಯಾರು ಇಷ್ಟ ಆಗ್ತಾರೋ. ಒಂದ್ ಕಡೆ ನನ್ ಸೊಸೆ, ಇನ್ನೊಂದ್ ಕಡೆ ಈ ಮನೆ ಸೊಸೆ ಆಗ್ಬೇಕಾಗಿರೋ ಪುಣ್ಯ. ಅನಿರುದ್ಧ್, ಸಮಸ್ಯೆ ನಮ್ದಲ್ಲ ಕಣೋ, ನಿಂದು. ಓಯ್ ಗೋಪಿಕೆಯರೇ, ಕೃಷ್ಣನ್ನ ಯಾರು ಕಟ್ಕೋತಾರೆ ಅಂತ ನಾನು ನೋಡ್ತೀನಿ. ಶುರು ಮಾಡ್ಕೊಳ್ಳಿ. ಭಾವ ಏಯ್ ಹೊಡಿಯೇ, ಹೊಡಿ. ಅಕ್ಕ ಅಕ್ಕ ನೀನ್ ಬಾ ಅಕ್ಕ, ಬಾ ಅಕ್ಕ, ಬಾ ಅಕ್ಕ, ಬಾ. ಅಯ್ಯೋ ಬಾ. ಹೋಗು ಪುಣ್ಯ. ತಗೋ. ಹೊಡಿ ಅಕ್ಕ, ಹೊಡಿ ಅಕ್ಕ, ಹೊಡಿ ಹೊಡಿ ಅಕ್ಕ, ಹೊಡಿ ಅಕ್ಕ. ಶಬಾಷ್ ಅನಿರುದ್ಧ್. ಪುಣ್ಯ ತನ್ನ ಲಕ್ಷ್ಯನ ಸಾಧಿಸೋವರೆಗೂ ನೀನು ಹೀಗೆ ಜೊತೆಯಾಗಿರ್ಬೇಕು ಅಂತ ಕೋರ್ಕೋತೀನಿ. ಖಂಡಿತ ಅಪ್ಪ. ಪುಣ್ಯ ನನ್ನಿಂದ ದೂರ ಆಗಬೇಕು ಅಂತ ಅನ್ಕೊಂಡ್ರು ನಾನು ಮಾತ್ರ ಅವಳನ್ನ ದೂರ ಆಗಾಕ್ಬಿಡಲ್ಲ. ಸೀತಾರಾಮನ್ ತರ ಮುದ್ದಾಗ್ ಕಾಣಿಸ್ತಾ ಇದ್ದೀರಾ. ನಮ್ ದೃಷ್ಟಿನೇ ಬೀಳುತ್ತನ್ಸುತ್ತೆ.
ಅಕ್ಕ